ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ. ಫಸ್ಟ್ ಆಫ್ ಆಲ್ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಸೊ ಈ ವರ್ಷ ನೀವು ಕಂಡಂತಹ ಕನಸು ಏನು ಕಾಣತ್ತಿರಲ್ಲ ಎಲ್ಲ ನನಸಾಗಲಿ. ನಿಮ್ಮನ್ನು, ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸನ್ನು ಎಲ್ಲರನ್ನೂ ಆ ದೇವರು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಸೊ ಇವತ್ತು ನ್ಯೂ ಇಯರ್ಲ, ಹಾಗಾಗಿ ಸ್ವಲ್ಪ ಸ್ಪೆಷಲ್ಲು. ದಿನ ಏನು ಚೇಂಜ್ ಆಗೋಲ್ಲ, ಬಟ್ ವರ್ಷ ಚೇಂಜ್ ಆಯ್ತಲ್ಲ. ವರ್ಷದ ಮೊದಲನೇ ದಿನ ಉತ್ಸಾಹ, ಒಂಥರ ಎಕ್ಸೈಟ್ಮೆಂಟ್ ಇರಬೇಕು ಅಂದಾಗ ಏನೋ ಒಂದು ಹೌದು ನಾವು ಮಾಡಬಲ್ವಿ, ನಾವು ಸಾಧನೆ ಮಾಡಬಲ್ವಿ ಅನ್ನುವಂತಹ ಒಂದು ಹುಮ್ಮಸ್ಸು ಬರುತ್ತಾ. ಹಾಗಾಗಿ ಇವತ್ತು ಸ್ವಲ್ಪ ಟೆಂಪಲಿಗೆ ಹೋಗಿ ಬರ್ಬೇಕು ಅಂದ್ಕೊಂಡ್ವಿ. ಒಬ್ಬರು ಮೇಡಮಿಗೋಸ್ಕರ ಕಾಯತ್ತೀನಿ, ಬಂದರೆ ಹೋಗಿ ಬರ್ಬೇಕು ಅಂದ್ಕೊಂಡಿನಿ. ಇಲ್ಲ ಲೇಟ್ ಆಯ್ತು ಅಂದರೆ ಹೋಗಲ್ಲ. ಸೊ ಜಾಸ್ತಿ ದಿನ ಆಗೈತಿ, ಗ್ಯಾಪ್ ಭಾಳ ಕೊಟ್ಟು ಲಾಗ್ನ ಮಾಡತ್ತೀನಿ. ಸೊ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತು ಹೊಸ ವರ್ಷದ ಜೊತೆಗೆ ಗುಡ್ ನ್ಯೂಸ್ ಕೂಡ ಐತಿ. ಏನಂತಂದ್ರೆ ಮತ್ತೆ ಮೇಯಲ್ಲಿ ಟಿ ಕಾಲ್ಫಾರ್ಮ್ ಮಾಡೋರಿದ್ದಾರೆ, ಟಿನ ವಾಪಸ್ ಕರೆಯೋರಿದ್ದಾರೆ ಅಂತ ಹೇಳಿದ್ದಾರೆ. ಹಂಗಾಗಿ ಆದಷ್ಟು ಎಫರ್ಟ್ ಹಾಕ್ರಿ ಅಂತ ಹೇಳ್ತೀನಿ. ಇನ್ನೂ ಒಂದು ಚಾನ್ಸ್ ಕೊಟ್ಟಾರೆ ನಿಮ್ಗೆ. ಮೇಯಲ್ಲಿ ಐತಿ ಅಂತ ಹೇಳಿದ್ದಾರೆ, ಆರಾಮಾಗಿ ನೀವು ಮಾಡ್ಕೋಬೋದು, ಟೈಮ್ ಐತಿ. ಮೇಯಲ್ಲಿ ಕರೆದು ಜೂನ್ ಅಥವಾ ಜುಲೈಗೆ ಈ ಥರ ಕರಿಬೇಕು, GPSTR HSTR ಅಂತ ಅಂದ್ಕೊಂಡಾರಂತ. ನನಗೂ ನಿನ್ನೆ ಗೊತ್ತಾಯ್ತು ವಿಷಯ, ನಮ್ಮ ಮೇಡಮರು ಹೇಳಿದರು. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಯಾರ್ಯಾರು ಟಿ ಕ್ಲಿಯರ್ ಆಗಿಲ್ಲ ಆದಷ್ಟು ಕ್ಲಿಯರ್ ಮಾಡಿಕೊಡ್ರಿ. ಸೊ ಟಿನ ಯಾವ ಥರ ಪ್ರಿಪೇರ್ ಆಗಬೇಕು ಅಂತ ಕೇಳತ್ತಿದ್ರಿ ನಂಗೆ. ಸೊ ಇವತ್ತೊಂದು ಸ್ವಲ್ಪ ಅದನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಮದುವೆ ಆದಮೇಲೆ ಟಿ ಕ್ಲಿಯರ್ ಮಾಡ್ಕೊಂಡಿದ್ದೆ, ಆದರೆ ಫಸ್ಟ್ ಚಾನ್ಸ್ ಒಳಗೆ ಕ್ಲಿಯರ್ ಮಾಡಿಕೊಂಡೆ. ಯಾವ ಥರ ಕ್ಲಿಯರ್ ಮಾಡಿಕೊಂಡೆ ಅಂತ ನಿಮ್ಗೆ ಹೇಳ್ತೀನಿ. ನಾನು ಹೆಂಗೆ ಓದ್ತಿದ್ದೆ ಅಷ್ಟೇ ಹೇಳ್ತೀನಿ. ನಾನು ಹಾಸ್ಟೆಲ್ ಒಳಗಿರಬೇಕಾದ್ರೆ BEd ಥರ್ಡ್ ಸೆಮ್ ಇದ್ದೆ. 2022 ಅಲ್ಲಿ ಥರ್ಡ್ ಸೆಮ್ ಇದ್ದಾಗ BEd ಟಿ ಕಾಲ್ಫಾರ್ಮ್ ಆಯಿತು. ಟಿ ಕಾಲ್ಫಾರ್ಮ್ ಆದ ತಕ್ಷಣ ಟಿ ಕರೀತಾರಂತ ಕನ್ಫರ್ಮ್ ಇತ್ತಲ್ಲ. ಹಾಗಾಗಿ ಪೆಡಗಾಲಜಿ ಏನಿರ್ತಾವಲ್ಲ ನಮ್ಮ ಸಬ್ಜೆಕ್ಟ್ದು BEdಲ್ಲಿ, ಅದರದ್ದು ಪ್ರಾಬ್ಲಮ್ ಇರಲಿಲ್ಲ ನಂಗೆ. ನಮ್ಗೆ ಟೀಚರ್ಸ್ ಹೇಳ್ತಿದ್ರು, ಹಾಗಾಗಿ ಏನು ಪ್ರಾಬ್ಲಮ್ ಇರಲಿಲ್ಲ. ಆದರೂ ಟಿಗೋಸ್ಕರ 15 ಮಾರ್ಕ್ಸು ಪೆಡಗಾಲಜಿ ಇರುತ್ತಂದರೆ ಇನ್ನೂ 15 ಮಾರ್ಕ್ಸು ಗ್ರಾಮರು ಮತ್ತು ಸಬ್ಜೆಕ್ಟ್ ಇರುತ್ತಾ. ಈ ರೀತಿ ಇರಬೇಕಾದ್ರೆ ನಾನು ಸಬ್ಜೆಕ್ಟನ್ನು ಒಂದು ನಮ್ಮ ಸೀನಿಯರ್ ಶಕೀನಾ ಅಕ್ಕ ಅಂತಂದು ನಂಗೆ ಒಂದು ಬುಕ್ ಸಜೆಸ್ಟ್ ಮಾಡಿದ್ಲಕ್ಕೆ. ನನಗೆ ಕೊಟ್ಟಿರುವಂತಹ ನೋಟ್ಸ್ ಇಲ್ಲಿ ಇದು ಯಾವುದಂತ ಗೊತ್ತಿಲ್ಲ, ಬಟ್ ನಾನಿಲ್ಲಿ ಜೆರಾಕ್ಸ್ ಮಾಡಿಸಿದ್ದು ಮಾತ್ರ ಗೊತ್ತು ನಂಗೆ. ಇಲ್ಲಿ ವಿಜ್ಞಾನ ಅಂತೈತಿ, ಪರಿವಿಡಿ. ಟೋಟಲ್ ಪತ್ರಿಕೆ 1 ಮತ್ತು 2 ಎರಡರಲ್ಲೂ ಬರುವಂತಹ ಒಂದಿಷ್ಟು ಪತ್ರಿಕೆ, ಮತ್ತು ಜೊತೆಗೆ ಪೇಪರ್ 1ನ ಸಿಲೆಬಸ್ಸು, ಪೇಪರ್ 2ನ ಸಿಲೆಬಸ್ಸು ಕೂಡ ಕೊಟ್ಟಿದ್ದಾರೆ ಇವರು. ಸೊ ಹಿಂಗಾಗಿ ನಾನು ಇದನ್ನ ರೆಫರ್ ಮಾಡೀನಿ. ಭಾಳ ಅಂದ್ರೆ ಭಾಳ ಚಲೋ ಐತಿ ಬುಕ್ಕು. ಯಾರಿಗಾದರೂ ಬೇಕಿದ್ದರೆ ನನಗೆ ಕಮೆಂಟ್ ಒಳಗೆ ಹೇಳ್ರಿ. ಸೊ ನಾನು ಇದೇ ಬುಕ್ಕನ್ನ ಓದೀನಿ. ಇದರ ಪೇಪರ್ 1 ಪೇಪರ್ 2 ಎರಡಕ್ಕೂ ಒಂದೊಂದು ಕಾನ್ಸೆಪ್ಟ್ ವೈಸ್ ಐತಿ. ನಾನು ಈ ರೀತಿ ಇಂಗ್ಲೀಷ್ ಮೀಡಿಯಮ್ದೊಳಗೆ ಬರ್ಕೋತಿದ್ದೆ, ನಂದು ಕನ್ನಡ ಮೀಡಿಯಮ್ ಅಲ್ಲ. ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ದಾಗ ಬರ್ಕೋತಿದ್ದೆ. ಈ ರೀತಿ ನಾನು ಹೈಲೈಟ್ನ ಮಾಡ್ಕೋತಿದ್ದೆ, ಪ್ರತಿಯೊಂದನ್ನು ಹೈಲೈಟ್ನ ಮಾಡ್ಕೊಂಡಾಗ ಎಕ್ಸಾಮ್ ನಾಳೆ 1-2 ದಿನ ಇದ್ದಾಗ ಈ ರೀತಿ ಹೈಲೈಟ್ಸ್ನ ಓದಿದ್ರೆ ಸಾಕು, ಮತ್ತೇನು ಓದೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು. ಓದುವಾಗ ಎಲ್ಲ ಓದಬೇಕು, ಬಟ್ ಆಮೇಲೆ ಏನು ನಾವು ಎಕ್ಸಾಮ್ 2 ದಿನ 1 ದಿನ ಇರುತ್ತಲ್ಲ, ಅವಾಗ ಈ ರೀತಿ ಹೈಲೈಟ್ನ ಮಾಡ್ಕೊಂಡಾಗ ನಮಗೆ ಇನ್ನೂ ಈಸಿ ಆಗ್ತೈತಿ. ಇದು ಒಂದು ಬುಕ್ಕನ್ನು ಓದಿದ್ದೆ ನಾನು. ಜೊತೆಗೆ ನಾನೇ ನೋಟ್ಸ್ ಮಾಡ್ಕೊಂಡಿದ್ದೆ. ಮೇನ್ ಅಂದರೆ ಮಾಡಲ್ ಕ್ವಶನ್ ಪೇಪರ್, ಈ ಟಿ ಕ್ವಶನ್ ಪೇಪರ್ ಏನಿದಾವಲ್ಲ ಹಿಂದಲೂ, ಅದರ ಒಂದು ಕ್ವಶನ್ ಪೇಪರಲ್ಲಿ ಬಂದಿರುವಂತಹ ಯಾವುದಂದರೆ ಕಾಮನ್, ಈಗ ಸೈಕಾಲಜಿ ಅಂತ ತೊಗೊಂಡ್ರೆ ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಸಿಯಾ, ಡಿಸ್ಲೆಕ್ಸಿಯಾ ಇವಿಷ್ಟು ಬರ್ತಾವೆ. ಇನ್ನು ನೆಕ್ಸ್ಟು ವಿಜ್ಞಾನ ಅಂತ ತೊಗೊಂಡ್ರೆ, ಈಗ ಯಾವುದಾದ್ರೂ ಒಂದು ಧಾತು ಕೊಡ್ತಾರೆ, FeCu ಕೊಟ್ಟು ಇದರ ಒಂದು ಮೆಲ್ಟಿಂಗ್ ಪಾಯಿಂಟು, ಬಾಯ್ಲಿಂಗ್ ಪಾಯಿಂಟನ್ನು ಕೇಳಬಹುದು. ಈ ರೀತಿ ನಾನು ಕಂಟಿನ್ಯೂಸ್ ಆಗಿ ಕೇಳಿರುವಂತಹದ್ದು, ಮತ್ತು ಎಲ್ಲ ಪೇಪರಲ್ಲೂ ಕೂಡ ರಿಪೀಟ್ ಆಗಿರುವಂತಹ ಸೇಮ್ ಕ್ವಶನನ್ನು ಒಂದು ಬುಕ್ದಲ್ಲಿ ಬರ್ಕೊಂಡು ಓದ್ತಿದ್ದೆ ನಾನು. ಇದ್ರೊಳಗೆ ಟಿಯಲ್ಲಿ ಯಾವ್ಯಾವ ಬಂದಿದ್ದಾವೆ, ಯಾವ್ಯಾವ ಕೇಳಿದಾರ ಅನ್ನುವಂತಹ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೂಡ ಸೊ ಇದರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಓದಿದ್ದೀನಿ ನಾನು. ಆಲ್ಮೋಸ್ಟ್ ನನಗೆ ಕೇಳ್ತಿದ್ರಲ್ಲ, ನಾನು ಇದನ್ನೇ ಓದಿರೋದು. ಇನ್ನು ಸೈಕಾಲಜಿ ಅಂತ ಬಂದರೆ ನಾನು ಕ್ಲಾಸಸ್ಸನ್ನ ಕೇಳಿದ್ದೀನಿ. ಇವನ್ ಸೈಕಾಲಜಿ ನಮಗೆ ಡೈಲಿ ಕ್ಲಾಸ್ ಇರ್ತಿದ್ವಲ್ಲ, BEd ರೆಗ್ಯುಲರ್ ಇದ್ನಿ ನಾನು. ಹಾಗಾಗಿ ನನಗೇನು ಅಷ್ಟು ತೊಂದರೆ ಅನ್ನಿಸ್ಲಿಲ್ಲ. ಸೊ ಇಷ್ಟು ನಾನು ಮಾಡಿರೋದು. ಹೋಪ್ ನೀವು ಟ್ರೈ ಮಾಡಿರಿ. ಅದ್ರ ಬುಕ್ ಹೆಸರು ಇಲ್ಲ, ಬಟ್ ಅದು ನೋಟ್ಸ್ ಐತಿ ನನ್ನ ಹತ್ರ. ಪೇಪರ್ 1 ಪೇಪರ್ 2 ಏನೇನು ಸಿಲೆಬಸ್ ಐತಿ ಟಿಗೆ ಅಂತ. ಅದನ್ನು ಏನು ಮಾಡಿದೆ, ನಾನು ಫಸ್ಟು ಓದಿದೆ. ಕನ್ನಡ ಮೀಡಿಯಮ್ ಒಳಗೆ ಐತೆ ಅದು, ನಂದು ಇಂಗ್ಲೀಷ್ ಮೀಡಿಯಮ್ಮು. ಅದನ್ನು ಕನ್ನಡ ಮೀಡಿಯಮ್ದೊಳಗೆ ಓದಿ ನಂಗೆ ಇಂಗ್ಲೀಷ್ ಮೀಡಿಯಮ್ದಾಗ ಏನು ಬೇಕು ಏನಿಲ್ಲ ಅಂತ ಬರ್ಕೊಂಡು ತೆಗಿತಿರ್ಬೇಕಾದ್ರೆ ಒಂದು 5 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೆ ನಾನು ಟಿ.
TET 5 ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಕ್ಲಾರಿಟಿ ಸಿಕ್ಬಿಡುತ್ತಾ ಯಾವ್ಯಾವ ಥರ ಕೇಳ್ತಾರ ಅನ್ನೋದು. ಹಂಗಾಗಿ ಕೇಳ್ತಿರ್ಬೇಕಾದ್ರೆ ನಾನೊಂದು ನೋಟ್ಸ್ನ ಮಾಡಿಕೊಂಡೆ, ನಾನೇ ಓನ್ ನೋಟ್ಸ್ ಮಾಡ್ಕೊಂಡಿದ್ದೆ. ಯಾವ ರೀತಿ ಅಂತಂದ್ರೆ ಏನೇನು ಕೇಳಬಲ್ಲರು ಸೈನ್ಸ್ದೊಳಗೆ ಅವನಷ್ಟೇ ಮಾಡ್ಕೊಂಡಿದ್ದೆ. ಇನ್ನು ಸೈಕಾಲಜಿ ನಾನು ಜಾಸ್ತಿ ಓದಿರಲಿಲ್ಲ. ಸೈಕಾಲಜಿ ಫಸ್ಟು ಮತ್ತು ಸೆಕೆಂಡು ಏನಿತ್ತಲ್ಲ, ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮು ಈ ಎರಡು ಸೆಮ್ಮಲ್ಲಿರುವಂತಹ ನೋಟ್ಸನ್ನ ಕಂಪ್ಲೀಟಾಗಿ ಓದ್ಬಿಟ್ರೆ ಸಾಕು, ಆರಾಮಾಗಿ ನಾವು 17ರಿಂದ 20 ಮಾರ್ಕ್ಸ್ನ ತೊಗೋಬಹುದು. ಸೈಕಾಲಜಿ ಹಂಗೈತಿ. ಯಾಕಂದರೆ ಸೈಕಾಲಜಿ ಫಸ್ಟ್ ಸೆಮ್ಮು ಸೆಕೆಂಡ್ ಸೆಮ್ಮಲ್ಲೇ ಮೇನ್ ಇರೋದು ಏನಾದರೂ ಬರಿತೀವಿ ಅಂತಂದ್ರೆ. ಹಾಗಾಗಿ ಅದನ್ನು ಓದಿದೆ ನಾನು. ಜೊತೆಗೆ ಮ್ಯಾಥ್ಸ್ ಇತ್ತು, ಪೇಪರ್ 1 ಮ್ಯಾಥ್ಸ್ ಇರುತ್ತೆ, ಪೇಪರ್ 2 ಮ್ಯಾಥ್ಸ್ ಇರುತ್ತೆ ಸೈನ್ಸ್ ಅಂತಂದ್ರೆ. ನಾನು GPSTR ಅಂತಂದು ಒಂದು ಬುಕ್ನ ತರಿಸಿದ್ದೆ. ಅದ್ರೊಳಗೆ ಪ್ರತಿಯೊಂದು ಚಾಪ್ಟರ್ ವೈಸ್ ಕೊಟ್ಟಿದ್ದಾರೆ ಅವರು. ಸೊ ಆ ಬುಕ್ನ ತರಿಸಿದ್ದೆ, ಅದನ್ನು ಓದ್ತಿದ್ದೆ ಡೈಲಿ. ಅದರನ್ನು ಕ್ವಶನ್ ಪೇಪರ್ ಕೊಟ್ಟಿದ್ರು, ವಿತ್ ಕ್ವಶನ್ಸ್ ಕೊಟ್ಟಿದ್ರು, ಸಾಲ್ವ್ ಮಾಡ್ತಿದ್ನಿ. ಜೊತೆಗೆ ಪೆಡಗಾಲಜಿನೂ ಕೊಟ್ಟಿದ್ರು ಅದರೊಳಗೆ ಸೈನ್ಸದ್ದು, ಅದನ್ನು ಕೂಡ ಅದರೊಳಗೆ ಓದಿನಿ ನಾನು. ಸೊ ಆ ಬುಕ್ನ ನಾನು ಇಫ್ ಇನ್ ಕೇಸ್ ನಂಗೆ ಸಾಧ್ಯ ಆಯ್ತು ಅಂದರೆ ಇಲ್ಲ ಸೈಡಲ್ಲಿ ಹಾಕ್ತೀನಿ. ಯಾಕಂದರೆ ಇವಾಗ ಒಬ್ಬರು ಮೇಡಮರಿಗೆ ಕೊಟ್ಟಿನಿ ಓದಾಕ, TET ಕ್ಲಿಯರ್ ಆಗಿತ್ತು ನಂದು. ಹಂಗಾಗಿ ಸೊ ನೀವು ಯಾವ ಥರ ಓದ್ಬೇಕಂತಂದ್ರೆ ಫಸ್ಟು 1ರಿಂದ 5ನೇ ತರಗತಿ, 6ರಿಂದ 10ನೇ ತರಗತಿಯ ಬುಕ್ಗಳನ್ನು ಓದ್ರಿ. ಜೊತೆಗೆ ಪೆಡಗಾಲಜಿ ಬರ್ತೈತಿ, ಗ್ರಾಮರ್ ಬರ್ತೈತಿ. ಸೊ ಇಂಗ್ಲೀಷು ಕನ್ನಡ ಗ್ರಾಮರು ಆಲ್ಮೋಸ್ಟ್ ಈಸಿ ಇರುತ್ತೆ. ಏನು ಸಂಧಿ ಸಮಾಸ ಇವ ಇರ್ತಾವೆ, ಸ್ವಲ್ಪ ಆದಷ್ಟು ಆ ಕಡೆ ಲಕ್ಷ್ಯ ಕೊಡ್ರಿ, ಓದ್ರಿ. ಇವನ್ನು ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜ್ ಒಳಗೆ ಒಂದು 5-6 ಮಾರ್ಕ್ಸ್ ಬರ್ತಾವೆ. ಇಂಗ್ಲೀಷ್ ಆಯಿತು, ಕನ್ನಡ ಆಯಿತು. ನೀವು ಕನ್ನಡ ಮತ್ತು ಇಂಗ್ಲೀಷಲ್ಲಿ 30ಕ್ಕೆ 28 ಮೇಲೆ ಮಾಡಿದರೆ ನಿಮ್ಗೆ ಸ್ಕೋರ್ ಆಲ್ಮೋಸ್ಟ್ ನಿಯರ್ ಬರುತ್ತೆ. ಎಲ್ಲವೂ 30 ಮಾರ್ಕ್ಸ್ ಇದೆ. ಕನ್ನಡ 30, ಇಂಗ್ಲೀಷ್ 30, ಸೈಕಾಲಜಿ 30, ಜೊತೆಗೆ ಸೈನ್ಸ್ 30, ಮ್ಯಾಥ್ಸ್ 30 ನಮ್ಮದು. ಇನ್ನು ಸೋಷಿಯಲ್ ಬರೆಯೋರಿಗೆ ಕನ್ನಡ 30, ಇಂಗ್ಲೀಷ್ 30, ಸೈಕಾಲಜಿ 30, ಸೋಷಿಯಲ್ 60 ಮಾರ್ಕ್ಸಿಂದ ಇರುತ್ತೆ. ಈ ಸೋಷಿಯಲಲ್ಲಿ ನಿಮ್ಮ 8ರಿಂದ 10th ಬುಕ್ಗಳನ್ನು ಮಾತ್ರ ಓದ್ರಿ. ಏನು ಕೇಳಲ್ಲ, ಬೇರೆ ಆಪ್ಷನ್ಸ್ ಏನು ಕೊಡಲ್ಲ ಅವರು. ಈ ಥರ ಸ್ಟಡಿ ಮಾಡೋದ್ರಿಂದ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡಿರಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದಿನ ಓದೋದು 10 ದಿನ ಬಿಡೋದು ಮಾಡಬೇಡ್ರಿ. ಒಂದಿನ ಓದಾತ್ತೀರಾ, ನಿಮ್ಗೆ 1 ತಾಸಲ್ಲಿ 5 ನಿಮಿಷ ಆಗಲಿ ಟೈಮ್ ಕೊಡ್ರಿ ಓದಾಕ. ಅಂದಾಗ ಮಾತ್ರ ನೀವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತೈತಿ. ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಡಿಸ್ಕಷನ್ ಮಾಡೋದು ಬಹಳ ಮುಖ್ಯ. ನಾನು BCM ಹಾಸ್ಟೆಲ್ ಒಳಗಿದ್ದೆ, ನನ್ನ B.Ed ಫ್ರೆಂಡ್ಸ್ ಇದ್ದರು. ನಾವು TET ಯಾವ ಥರ ಓದ್ತಿದ್ವಿ ಅಂದ್ರೆ ಮಾರ್ನಿಂಗ್ 4 ಗಂಟೆಗೆ ಎದ್ದು ಓದ್ತಿದ್ವಿ. ನೀ ಈ ಕಾನ್ಸೆಪ್ಟ್ ಓದು, ನಾ ಈ ಕಾನ್ಸೆಪ್ಟ್ ಓದ್ತೀನಿ, ಅದನ್ನು ಇಬ್ಬರು ಡಿಸ್ಕಷನ್ ಮಾಡೋದು. ನಾನು ಇವಾಗ ನೀ ಕುಟುಂಬ ಓದಿದರೆ ನಾನೊಂದು ಕುಟುಂಬದಲ್ಲಿರುವಂತಹ ಲಕ್ಷಣಗಳನ್ನು ಓದೋದು. ಅಂದಾಗ ನೀ ನನಗೆ ಹೇಳೋದು, ನಾನು ನಿನಗೆ ಹೇಳೋದು, ಬಡ್ಡಿ ಫೇರಿಂಗ್ ಅಂತ ಕರಿತೀವಲ್ಲ, ಇದರಿಂದ ಬಹಳ ಉಪಯುಕ್ತ ಆಗ್ತೈತಿ. ಇವನ್ ನಮ್ಗೆ ಓದಕ್ಕೆ ಆಗದೆ ಇರುವಂತಹ ಒಂದಿಷ್ಟು ಕಾನ್ಸೆಪ್ಟು ಕೂಡ ನಮ್ಗೆ ಅವರಿಂದ ತಿಳಿತೈತಿ. ಸೊ ಫಸ್ಟು ಯಾವುದಾದ್ರೂ ಇಲ್ಲ, ನಿಮ್ಗೆ ಯಾರೂ ಇಲ್ಲ ಸಹಾಯ ಮಾಡೋಕೆ, ಫ್ರೆಂಡ್ಸ್ ಇಲ್ಲ, ನಾ ಹೌಸ್ ವೈಫ್ ಇದ್ದೀನಿ, 2 ಮಕ್ಕಳಿದ್ದಾವೆ, 3 ಮಕ್ಕಳಿದ್ದಾವೆ ಅನ್ನೋರು ನಿಮ್ಮ ಕೆಲಸಗಳನ್ನೆಲ್ಲ ಮಾಡಿಕೊಂಡು 11 ಗಂಟೆ, ಮಧ್ಯಾಹ್ನ 11 ಗಂಟೆ ಅಂದ್ರೆ ಎಲ್ಲ ಮುಗಿತೈತೆ ಅನ್ಕೋತೀನಿ ನಾನು. 11 ಗಂಟೆಯಿಂದ 1 ಗಂಟೆವರೆಗೂ ನೀವು ಆದಷ್ಟು ಕ್ಲಾಸ್ಗಳನ್ನು ಕೇಳ್ರಿ. ಪ್ರತಿಯೊಂದು ಕ್ಲಾಸ್ಗಳನ್ನು ಹೇಳ್ತಾರೆ. ಬುಕ್ಗಳಿದ್ರೆ ಬುಕ್ಗಳನ್ನು ಓದ್ರಿ. ಪಾಪುಗಳು ಮಲ್ಕೊಂಡಾಗ ಓದಬೇಕು. ಪಾಪುಗಳನ್ನ ಕರ್ಕೊಂಡು ಜೊತೆಗೆ ಓದ್ತೀನಿ ಅಂದ್ರೆ ಆಗಲ್ಲ. ಪಾಪುಗಳು ಮಲ್ಕೊಂಡಾಗ ಓದೋದು, ಅಥವಾ ಪಾಪುಗಳನ್ನ ಯಾರಾದರೂ ಹೊತ್ಕೊಂಡಾಗ, ಮನ್ಯಾಗಂತೂ ಯಾರಾದರೂ ಇರ್ತಾರೆ ಹೊತ್ಕೊಳ್ಳೋಕೆ, ಅವ್ರು ಹೊತ್ಕೊಂಡಾಗ ಅವ್ರ ಸಹಾಯ ತೊಗೊಂಡು ಓದ್ಕೊಡ್ರಿ. ಅಂದಾಗ ಮಾತ್ರ ಸಾಧ್ಯ. ಇನ್ನು TETನ ಯಾವ ರೀತಿ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಫಸ್ಟು TET ಕ್ವಶನ್ ಪೇಪರನ್ನು 1ರಿಂದ 2 ಸಾರಿ ಆದರೂ ಓದಲೇಬೇಕು. ಯಾಕಂದ್ರೆ ಇದು ಕರೆಕ್ಟಾ ಅಂತ ಅನಿಸ್ತಿರುತ್ತೆ. ಹಾಗಾಗಿ 1ರಿಂದ 2 ಸಾರಿ 3 ಸಾರಿ ಓದಿದಾಗ ಮಾತ್ರ ಗೊತ್ತಾಗೋದು. ಹೌದು, ಥಿಂಕ್ ಯಾವ ಥರ ಇರಬೇಕು ಅಂದರೆ, ಒಂದು ಚೈಲ್ಡ್ ಸೆಂಟರ್ ಇರುತ್ತೆ, ಇನ್ನೊಂದು ಲೆಸನ್ ಬೇಸ್ಡ್ ಸೆಂಟರ್ ಇರುತ್ತೆ. ಸೊ ಹಂಗಾಗಿ ನೀವು ಯಾವ ರೀತಿ ಅಂದರೆ ಫಸ್ಟು ನೀವು ಆ ಆನ್ಸರನ್ನು ಚೈಲ್ಡ್ ಸೆಂಟರಿಗೆ ರಿಲೇಟೆಡ್, ಅಂದರೆ ಮಕ್ಕಳಿಗೆ ಏನಾದರೂ ಸಂಬಂಧ ಆಯಿತಾ ಅನ್ನೋ ರೀತಿ ಹೋಲಿಸಿ ವಿಚಾರ ಮಾಡಬೇಕು. ಮತ್ತು ಪಾಠದ್ದು ಪಠ್ಯ ಆಧಾರಿತ ಆಯಿತಾ, ಈ ರೀತಿ ಯೋಚನೆ ಮಾಡಿ ಹೋಲಿಸಿದಾಗ ಮಾತ್ರ ನಿಮಗೆ ಕರೆಕ್ಟ್ ಆನ್ಸರ್ಸ್ ಗೊತ್ತಾಗ್ತೈತಿ. ಅಲ್ಲಿವರೆಗೂ ಇದು ಕರೆಕ್ಟ್ ಅನಿಸಿದರೆ ಹಾಕಿ ಬರಬೇಡ್ರಿ, ಸ್ವಲ್ಪ ಯೋಚನೆ ಮಾಡಿರಿ, ಟೈಮ್ ಐತಿ, ಆರಾಮಿರುತ್ತೆ. ಆದಷ್ಟು ನಿಮ್ಗೆ ಸೈಕಾಲಜಿ ಸ್ವಲ್ಪ ಮಾರ್ಕ್ಸ್ ಹೋದ್ರೆ ಸೈಕಾಲಜಿ ಒಳಗೆ ಹೋಗ್ಬೋದು, ಬಿಟ್ಟರೆ ಯಾವುದ್ರೊಳಗೂ ಹೋಗೋಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಸಬ್ಜೆಕ್ಟನ್ನು ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋತೀರಿ ಅಂತ ಅನ್ಕೋತೀನಿ ನಾನು. ಇನ್ನು ಸೋಷಿಯಲಿಗೆ ಬಂತಂದ್ರೆ ಹಿಸ್ಟ್ರಿಯವರು, ಆರ್ಟ್ಸ್ನವರು, B.Ed ಮಾಡಿದವರು, ನಿಮ್ಗೆ ಸೋಷಿಯಲ್ಲೇ 60 ಮಾರ್ಕ್ಸ್ ಇರುತ್ತೆ. ಸೋಷಿಯಲಲ್ಲಿ ಪ್ರತಿಯೊಂದು ಕಾನ್ಸೆಪ್ಟನ್ನು ಇನ್ಕ್ಲೂಡ್ ಮಾಡಿರ್ತಾರೆ. ಎಕನಾಮಿಕ್ ಸ್ಟಡಿ, ಬಿಸ್ನೆಸ್ ಸ್ಟಡಿ,
ಎಲ್ಲವನ್ನು. ಸೊ ಹಾಗಾಗಿ ನೀವು ಸೋಷಿಯಾಲಜಿ ಪ್ರತಿಯೊಂದನ್ನು ಕೂಡ 7ರಿಂದ 8ರಿಂದ 10ನೇ ತರಗತಿಯ ಬುಕ್ಗಳನ್ನು ಒಂದೂ ಲೈನ್ ಬಿಡಲಾರ್ದಂಗೆ ಓದಿ ಜೊತೆಗೆ ಕ್ವಶನ್ ಪೇಪರ್ನ ಆದಷ್ಟು ಸಾಲ್ವ್ ಮಾಡಿರಿ. ಸೊ ಈ ವರ್ಷ ಒಂದು ಹೊಸ ಸುದ್ದಿ, ಹೊಸ ವರ್ಷದೊಂದಿಗೆ, ಹೊಸ ದಿನದೊಂದಿಗೆ ಹೊಸ ಸುದ್ದಿ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಆದಷ್ಟು ಪ್ರಯತ್ನ ಪಟ್ಟರೆ ಏನೂ ಕೈಲಿ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಹೋಪ್ ಇವತ್ತಿನ ಲಾಗ್ ಇದಾಗಿತ್ತು. ಖಂಡಿತ ಆ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ, ನಿಮ್ಮ ಬರುವ ದಿನಗಳು ಸುಖವಾಗಿರಲಿ. ನೀವು ಏನು ಆಶೆಯನ್ನು ಕಂಡಿರಿ, ಸೊ ನೀವು ಏನು ಆಶೆಯನ್ನು ಕಂಡಿದ್ದೀರಿ ಆ ದೇವರು ಅದನ್ನು ನೆರವೇರಿಸುವಂಗೆ ಮಾಡಲಿ. ಆದಷ್ಟು ಪ್ರಯತ್ನ ಮಾಡಿರಿ. ಆಲ್ ದ ಬೆಸ್ಟ್. ಇನ್ನೂ ಏನಾದರೂ ಹೆಚ್ಚಿನ ವಿಡಿಯೋ ಇದ್ದರೆ ನಾನು ಹಾಕ್ತೀನಿ. ನನ್ನ ಡೈಲಿ ರೊಟೀನ್ನ ಕೇಳ್ತಿದ್ರಿ, ನನ್ನ ಡೈಲಿ ರೊಟೀನ್ನ ಮಾಡೋಕ್ಕಾಗ್ತಿಲ್ಲ, ಬಟ್ ಇನ್ ಕೇಸ್ ನಂಗೆ ಪಾಸಿಬಲ್ ಆದರೆ ನಾನು ಮಾಡ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.